ನಮಸ್ಕಾರ ವೀಕ್ಷಕರೇ. ಇಂದು ನಾವು ಶನೀಶ್ವರ ಹಾಗೂ ರಾಜವಿಕ್ರಮನ ಕಥೆಯನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವಿಡಿಯೋ ನೋಡುವ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ನವಗ್ರಹಗಳ ನಡುವೆ ಯಾರು ಉನ್ನತ ಎಂಬ ವಿಚಾರವಾಗಿ ವಿವಾದ ಉಂಟಾಗುತ್ತದೆ. ನವಗ್ರಹಗಳಲ್ಲಿ ಯಾರು ಉತ್ತಮರು ಎಂದು ನೀವೇ ನಿರ್ಧರಿಸಿ ನಮಗೆ ತಿಳಿಸಿ ಎಂದು ಎಲ್ಲ ಗ್ರಹಗಳು ದೇವರಾಜನಾದ ಇಂದ್ರನನ್ನು ತಲುಪುತ್ತಾರೆ. ಈ ಸಮಸ್ಯೆಯನ್ನು ಪರಿಹರಿಸಲು ದೇವರಾಜ ಇಂದ್ರನು ಎಲ್ಲ ಗ್ರಹಗಳನ್ನು ರಾಜವಿಕ್ರಮಾದಿತ್ಯನ ಬಳಿಗೆ ಕಳುಹಿಸುತ್ತಾನೆ. ಅತ್ಯಂತ ನ್ಯಾಯಯುತನಾದ ರಾಜ ಎಂದರೆ ಅದು ವಿಕ್ರಮಾದಿತ್ಯನು. ಅವನು ಉಜ್ಜಯಿನಿಯ ಭೂಮಿಯನ್ನು ಆಳುತ್ತಿರುತ್ತಾನೆ. ಈ ವಿಷಯವನ್ನು ತಿಳಿದ ಎಲ್ಲ ನವಗ್ರಹಗಳು ಉಜ್ಜಯಿನಿ ಪಟ್ಟಣಕ್ಕೆ ಬಂದು ತಲುಪುತ್ತವೆ. ರಾಜವಿಕ್ರಮಾದಿತ್ಯನು ಎಲ್ಲ ಗ್ರಹಗಳಿಗೆ ಒಂದು ಪರೀಕ್ಷೆಯನ್ನು ನೀಡಬೇಕೆಂದು ನಿರ್ಧರಿಸುತ್ತಾನೆ. ಎಲ್ಲ ಗ್ರಹಗಳಲ್ಲಿ ಯಾರು ಉತ್ತಮರು ಎಂಬುದನ್ನು ತಿಳಿದುಕೊಳ್ಳಲು ನಾವು ನಿಮ್ಮಲ್ಲಿಗೆ ಬಂದಿದ್ದೇವೆ ಎಂಬುದನ್ನು ಎಲ್ಲ ಗ್ರಹಗಳು ವಿಕ್ರಮಾದಿತ್ಯನಿಗೆ ಹೇಳುತ್ತವೆ. ಗ್ರಹಗಳ ಈ ಪ್ರಶ್ನೆಯನ್ನು ಕೇಳಿದ ರಾಜ ವಿಕ್ರಮಾದಿತ್ಯನು, ನಾನು ಇದಕ್ಕೆ ಪ್ರಾಮಾಣಿಕ ಉತ್ತರವನ್ನು ನೀಡಲೇಬೇಕು. ಆದರೆ ನನ್ನ ಉತ್ತರವನ್ನು ಕೇಳಿ ನೀವು ನನ್ನ ಮೇಲೆ ಕೋಪಿಸಿಕೊಳ್ಳಬಹುದು ಎಂದು ಹೇಳುತ್ತಾನೆ. ಗ್ರಹಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಲು ರಾಜನು ಉಪಾಯವನ್ನು ಮಾಡಿದನು. ರಾಜ ವಿಕ್ರಮಾದಿತ್ಯ 9 ಲೋಹಗಳ 9 ವಿವಿಧ ಸಿಂಹಾಸನಗಳನ್ನು ಸಿದ್ಧಗೊಳಿಸುತ್ತಾನೆ. ಎಲ್ಲ ಗ್ರಹಗಳನ್ನು ಇವುಗಳ ಮೇಲೆ ಕುಳಿತುಕೊಳ್ಳುವಂತೆ ಹೇಳುತ್ತಾನೆ. ನಿಮ್ಮಲ್ಲಿ ಯಾರು ಕೊನೆಗೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾರೋ ಅವರು ಚಿಕ್ಕವರಾಗುತ್ತಾರೆ ಎಂದು ಹೇಳುತ್ತಾರೆ. ರಾಜ ವಿಕ್ರಮಾದಿತ್ಯನಿಗೆ ಶನಿಕಾಟ ಹೇಗೆ ಆರಂಭವಾಗುತ್ತದೆ ಎಂದರೆ, ಕೊನೆಯಲ್ಲಿ ಕಬ್ಬಿಣದ ಸಿಂಹಾಸನವನ್ನು ಇಟ್ಟಿದ್ದರಿಂದ ಶನಿದೇವನಿಗೆ ಆ ಸಿಂಹಾಸನದ ಮೇಲೆ ಮಾತ್ರ ಕುಳಿತುಕೊಳ್ಳಲು ಸಾಧ್ಯವಾಗುತ್ತದೆ. ರಾಜ ವಿಕ್ರಮಾದಿತ್ಯನು ತನಗೆ ಮೋಸ ಮಾಡಿದನೆಂದು ಶನಿದೇವನಿಗೆ ಅನಿಸುತ್ತದೆ ಮತ್ತು ರಾಜನ ಮೇಲೆ ಕೋಪಗೊಳ್ಳುತ್ತಾನೆ. ರಾಜ ವಿಕ್ರಮಾದಿತ್ಯನಿಗೆ ಸಾಡೆ ಶನಿದೋಷ ಬಂದಾಗ ಒಂದು ದಿನ ಶನಿ ಮಹಾರಾಜನು ಕುದುರೆ ವ್ಯಾಪಾರಿಯಾಗಿ ವಿಕ್ರಮಾದಿತ್ಯನ ಬಳಿಗೆ ಬರುತ್ತಾರೆ. ರಾಜ ವಿಕ್ರಮಾದಿತ್ಯನು ಕುದುರೆಯನ್ನು ಇಷ್ಟಪಟ್ಟನು ಮತ್ತು ಅದರ ಮೇಲೆ ಸವಾರಿ ಮಾಡಬೇಕೆಂದು ಅಂದುಕೊಳ್ಳುತ್ತಾನೆ. ಇಲ್ಲಿಯೇ ಶನಿದೇವನ ಸರದಿಯಲ್ಲಿ ವಿಕ್ರಮಾದಿತ್ಯನು ಸಿಕ್ಕಿಬೀಳುತ್ತಾನೆ. ರಾಜ ವಿಕ್ರಮಾದಿತ್ಯನನ್ನು ದಟ್ಟ ಅರಣ್ಯಕ್ಕೆ ಕರೆದುಕೊಂಡು ಹೋದ ನಂತರ ಕುದುರೆ ಕಣ್ಮರೆಯಾಗುತ್ತದೆ. ರಾಜ ವಿಕ್ರಮಾದಿತ್ಯ ಅಲೆದಾಡುತ್ತಾ ಒಂದು ನಗರವನ್ನು ತಲುಪುತ್ತಾನೆ. ಅಲ್ಲಿ ರಾಜನು ಸೇಠ್ ಅಂಗಡಿಯಲ್ಲಿ ನೀರು ಕುಡಿದು ವಿಶ್ರಾಂತಿ ತೆಗೆದುಕೊಂಡನು. ಪ್ರಾಸಂಗಿಕವಾಗಿ ಸೇಠ್ ಆ ದಿನದಲ್ಲಿ ತನ್ನ ವ್ಯಾಪಾರದಲ್ಲಿ ಉತ್ತಮ ಹಣವನ್ನು ಗಳಿಸಿದನು. ಈ ವ್ಯಕ್ತಿ ತನಗೆ ಅದೃಷ್ಟವಂತನೆಂದು ಭಾವಿಸಿದ ಸೇಠ್ ಅವನ ಮೇಲೆ ಕರುಣೆಯನ್ನು ತೋರಿಸಿ ಅವನನ್ನು ತನ್ನೊಂದಿಗೆ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಸೇಠ್ನ ಪತ್ನಿಯು ಊಟವನ್ನು ತಯಾರಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆಯೇ ರಾಜನು ಮುಂಭಾಗದ ಗೋಡೆಯ ಮೇಲೆ ಹಾರವೊಂದನ್ನು ನೇತು ಹಾಕಿಕೊಳ್ಳುವುದನ್ನು ನೋಡಿದನು. ಅದನ್ನು ಗೋಡೆಯು ನುಂಗುತ್ತಿತ್ತು. ಗೋಡೆಯಲ್ಲಿ ನೇತಾಡುತ್ತಿದ್ದ ಹಾರವನ್ನು ಅಪರಿಚಿತರು ಕದ್ದಿದ್ದಾರೆ ಎಂದು ಭಾವಿಸಿದ ಸೇಠ್ ಆ ಹಾರವನ್ನು ಕೇಳಲು ಪ್ರಾರಂಭಿಸಿದನು. ರಾಜ ವಿಕ್ರಮಾದಿತ್ಯ ತನ್ನ ನೈಜ ಗುರುತನ್ನು ಮರೆಮಾಚಿ ತಾನು ಉಜ್ಜಯಿನಿ ನಗರದ ನಿವಾಸಿ ವೀಕಾ ಎಂದು ಪರಿಚಯಿಸಿಕೊಂಡನು. ಹೀಗಾಗಿ ಹಾರ ಗೋಡೆ ನುಂಗಿದೆ ಎಂದು ವಿಕಾ ಸೇಠ್ಗೆ ತಿಳಿಸಿದಾಗ ನಂಬಲಾರದೆ ಸರ ಕಳ್ಳತನವಾಗಿರುವ ಬಗ್ಗೆ ರಾಜನಿಗೆ ದೂರು ನೀಡಿದರು. ರಾಜನು ವಿಕ್ರಮಾದಿತ್ಯನ ಬಳಿ ನಿಜವನ್ನು ಕೇಳಲು ಪ್ರಯತ್ನಿಸಿದಾಗ ವಿಕ್ರಮಾದಿತ್ಯನು ನಡೆದ ವಿಚಾರವನ್ನು ತಿಳಿಸಿದನು. ಇದನ್ನು ನಂಬದ ರಾಜ ಕಳ್ಳತನದ ಆಪಾದನೆಯ ಮೇಲೆ ವಿಕ್ರಮಾದಿತ್ಯನ ಕೈಕಾಲುಗಳನ್ನು ಕತ್ತರಿಸಲು ಆದೇಶಿಸಿದನು. ರಾಜ ವಿಕ್ರಮಾದಿತ್ಯನ ಕೈಕಾಲುಗಳನ್ನು ಕತ್ತರಿಸಲು ಆದೇಶಿಸಿದನು. ರಾಜ ವಿಕ್ರಮಾದಿತ್ಯನ ಕೈಕಾಲುಗಳನ್ನು ಕತ್ತರಿಸಿ ನಗರದ ರಸ್ತೆಯಲ್ಲಿ ಬೀಸಾಡಲಾಯಿತು. ಅಂಗವಿಕಲನಾದ ರಾಜ ವಿಕ್ರಮಾದಿತ್ಯ ಕೆಲವು ದಿನಗಳ ನಂತರ ಒಬ್ಬ ರೈತ ಅವನನ್ನು ಎತ್ತಿಕೊಂಡು ತನ್ನ ಮನೆಗೆ ಕರೆದೊಯ್ದು ತನ್ನ ಹೊಲದಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದನು. ರಾಜನು
ಧ್ವನಿ ನೀಡುತ್ತಾ ಹೋರಿಗಳನ್ನು ಓಡಿಸುತ್ತಲೇ ಇದ್ದನು. ಹೀಗೆ ತೇಲಿಯ ಗೂಳಿ ಓಡಾಡುತ್ತಲೇ ಇತ್ತು ಮತ್ತು ರಾಜನಿಗೆ ಆಹಾರ ಸಿಗುತ್ತಲೇ ಇತ್ತು. ಶನಿಯ ಕ್ರೋಧದ ಸಾಡೇಸಾತಿಯ ನಂತರ ಮಳೆಗಾಲ ಪ್ರಾರಂಭವಾಯಿತು. ರಾಜವಿಕ್ರಮಾದಿತ್ಯನು ಒಂದು ರಾತ್ರಿ ಮೇಘಮಲ್ಹಾರವನ್ನು ಹಾಡುತ್ತಿದ್ದಾಗ ನಗರದ ರಾಜನ ಮಗಳು ರಾಜಕುಮಾರಿ ಮೋಹಿನಿಯು ರಥದ ಮೇಲೆ ರೈತನ ಮನೆಯ ಮೂಲಕ ಹಾದು ಹೋಗುತ್ತಿದ್ದಳು. ಮೇಘಮಲ್ಹಾರ ರಾಗವನ್ನು ಕೇಳಿದಾಗ ಅವಳು ಆಕರ್ಷಿತಳಾದಳು. ರಾಜಕುಮಾರಿಯು ಸೇವಕಿಯನ್ನು ಕಳುಹಿಸಿ ಗಾಯನನನ್ನು ಕರೆತರಲು ಹೇಳಿದಾಗ ಸೇವಕಿ ಹಿಂತಿರುಗಿ ಬಂದು ರಾಜಕುಮಾರಿಗೆ ಅಂಗವಿಕಲ ರಾಜನ ಬಗ್ಗೆ ಎಲ್ಲವನ್ನೂ ವಿವರವಾಗಿ ಹೇಳಿದಳು. ರಾಜಕುಮಾರಿಯು ವಿಕಲಾಂಗ ರಾಜನ ಬಗ್ಗೆ ತುಂಬ ಪ್ರಭಾವಿತಳಾದಳು. ಅವಳು ಅಂಗವಿಕಲ ರಾಜನನ್ನು ಮದುವೆಯಾಗಬೇಕೆಂದು ತನ್ನ ಹೃದಯದಲ್ಲಿ ನಿರ್ಧರಿಸಿದಳು. ರಾಜಕುಮಾರಿಯು ತನ್ನ ಹೆತ್ತವರಿಗೆ ಇದನ್ನು ಹೇಳಿದಾಗ ಅವರೆಲ್ಲರೂ ಇದನ್ನು ತಿಳಿದು ಆಶ್ಚರ್ಯಪಟ್ಟರು. ರಾಣಿ ಮೋಹಿನಿಯ ತಂದೆ ತಾಯಿ ಆಕೆಯನ್ನು ಕುರಿತು, ಮಗಳೇ, ನಾನು ನಿನ್ನನ್ನು ರಾಜನ ರಾಣಿಯಾಗಬೇಕೆಂದು ನಾವು ಬಯಸುತ್ತೇವೆ. ಹಾಗಿರುವಾಗ ಆ ಅಂಗವಿಕಲನನ್ನು ಮದುವೆಯಾಗಿ ನಿನ್ನ ಕಾಲಿಗೆ ಕೊಡಲಿಯೇಟು ಹೊಡೆದುಕೊಳ್ಳುತ್ತಿದ್ದೀಯಾ ಎಂದು ಆಕೆಗೆ ಹೇಳುತ್ತಾರೆ. ರಾಜಕುಮಾರಿಯು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಳು ಮತ್ತು ತನ್ನ ಒತ್ತಾಯವನ್ನು ಬಿಡಲಿಲ್ಲ. ತನ್ನ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಊಟ ನೀರನ್ನು ಬಿಟ್ಟು ಕುಳಿತುಕೊಳ್ಳುತ್ತಾಳೆ ಮತ್ತು ತನ್ನ ಪ್ರಾಣವನ್ನು ತ್ಯಜಿಸಲು ನಿರ್ಧರಿಸುತ್ತಾಳೆ. ಇದಾದ ಎಲ್ಲ ನಂತರ ರಾಜ ಮತ್ತು ರಾಣಿಯು ರಾಜಕುಮಾರಿಯನ್ನು ಅಂಗವಿಕಲ ವಿಕ್ರಮಾದಿತ್ಯನೊಂದಿಗೆ ವಿವಾಹ ಮಾಡಿಸಲು ಮುಂದಾಗುತ್ತಾರೆ. ಮದುವೆಯ ನಂತರ ರಾಜ ವಿಕ್ರಮಾದಿತ್ಯ ಮತ್ತು ರಾಜಕುಮಾರಿಯು ರೈತನ ಮನೆಯಲ್ಲೇ ವಾಸಿಸಲು ಪ್ರಾರಂಭ ಮಾಡುತ್ತಾರೆ. ಅದೇ ರಾತ್ರಿ ಕನಸಿನಲ್ಲಿ ಶನಿದೇವನು ರಾಜನಿಗೆ ಹೇಳಿದನು, ರಾಜ, ನೀನು ನನ್ನ ಕೋಪವನ್ನು ನೋಡಿದ್ದೀಯ. ನನ್ನ ಅವಮಾನಕ್ಕಾಗಿ ನಾನು ನಿನ್ನನ್ನು ಶಿಕ್ಷಿಸಿದ್ದೇನೆ. ರಾಜನು ಶನಿದೇವ ನನ್ನನ್ನು ಕ್ಷಮಿಸುವಂತೆ ಕೇಳಿದನು ಮತ್ತು ಆತನನ್ನು ಪ್ರಾರ್ಥಿಸಿದನು. ಓ ಶನಿದೇವ, ನನಗೀಗಾಗಲೇ ನೋವಿನಿಂದ ಜೀವನವೇ ಸಾಕಾಗಿದೆ. ಮತ್ತಷ್ಟು ನೋವನ್ನು ನನಗೆ ನೀಡಬೇಡ ಎಂದು ಪ್ರಾರ್ಥಿಸಿದನು. ಪುರುಷರಾಗಲಿ ಅಥವಾ ಮಹಿಳೆಯರೇ ಆಗಲಿ, ಯಾರು ನನ್ನನ್ನು ಪೂಜಿಸುತ್ತಾರೋ, ಶನಿವಾರದಂದು ಉಪವಾಸವನ್ನು ಆಚರಿಸುತ್ತಾರೋ ಮತ್ತು ನನ್ನ ಉಪವಾಸ ವ್ರತದ ಕಥೆಯನ್ನು ಕೇಳುತ್ತಾರೋ ಅವರ ಮೇಲೆ ನನ್ನ ಆಶೀರ್ವಾದ ಸದಾ ಇರುತ್ತದೆ ಎಂದು ಶನಿದೇವರು ಹೇಳುತ್ತಾರೆ. ರಾಜ ವಿಕ್ರಮಾದಿತ್ಯನು ಬೆಳಗ್ಗೆ ಎದ್ದಾಗ ಅವನ ಕೈಕಾಲುಗಳನ್ನು ನೋಡಿ ರಾಜನಿಗೆ ಬಹಳ ಸಂತೋಷವಾಯಿತು. ಅವನು ತನ್ನ ಹೃದಯದಲ್ಲಿ ಶನಿದೇವನಿಗೆ ನಮಸ್ಕರಿಸಿದನು. ರಾಜನ ಕೈಕಾಲುಗಳು ಸುರಕ್ಷಿತವಾಗಿ ಮತ್ತು ಸುಭದ್ರವಾಗಿರುವುದನ್ನು ಕಂಡು ರಾಜಕುಮಾರಿಯು ದಿಗ್ಭ್ರಮೆಯನ್ನುಗೊಂಡಳು. ಆಗ ರಾಜ ವಿಕ್ರಮಾದಿತ್ಯನು ತನ್ನನ್ನು ಪರಿಚಯಿಸಿಕೊಂಡನು ಮತ್ತು ಶನಿದೇವನ ಕೋಪದ ಸಂಪೂರ್ಣ ಕಥೆಯನ್ನು ಆಕೆಗೆ ತಿಳಿಸಿದನು. ಈ ವಿಷಯವನ್ನು ತಿಳಿದ ಸೇಠ್ ರೈತನ ಮನೆಗೆ ಓಡಿ ಬಂದು ರಾಜನ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು ಪ್ರಾರಂಭಿಸಿದನು. ಶನಿದೇವನ ಕ್ರೋಧದಿಂದಲೇ ಇದೆಲ್ಲ ಸಂಭವಿಸಿದ್ದರಿಂದ ರಾಜನು ಅವನನ್ನು ಕ್ಷಮಿಸಿದನು. ಸೇಠ್ ರಾಜನನ್ನು ತನ್ನ ಮನೆಗೆ ಕರೆದೊಯ್ದು ಅವನಿಗೆ ಆಹಾರವನ್ನು ಕೊಟ್ಟನು. ಊಟ ಮಾಡುತ್ತಿದ್ದಾಗ ಅಚ್ಚರಿಯ ಘಟನೆಯೊಂದು ನಡೆಯಿತು. ಎಲ್ಲರನ್ನೂ ನೋಡಿ ಆ ಗೋಡೆಯು ತಾನು ನುಂಗಿದ ಆಹಾರವನ್ನು ಉಗುಳಿತು. ಸೇಠ್ನು ತನ್ನ ಮಗಳನ್ನು ರಾಜನಿಗೆ ಮದುವೆ ಮಾಡಿಕೊಟ್ಟನು ಮತ್ತು ರಾಜನಿಗೆ ಅನೇಕ ಚಿನ್ನಾಭರಣಗಳನ್ನು, ಹಣಗಳನ್ನು ಇತ್ಯಾದಿಗಳನ್ನು ಕಳುಹಿಸಿದನು. ರಾಜ ವಿಕ್ರಮಾದಿತ್ಯನು ರಾಜಕುಮಾರಿ ಮೋಹಿನಿ ಮತ್ತು ಸೇಠ್ನ ಮಗಳೊಂದಿಗೆ ಉಜ್ಜಯಿನಿಯನ್ನು ತಲುಪಿದಾಗ ಪಟ್ಟಣವಾಸಿಗಳು ಅವರನ್ನು ನಗರದ ಮಿತಿಯಲ್ಲಿ ಸಂತೋಷದಿಂದ ಸ್ವಾಗತಿಸಿದರು. ಮರುದಿನ ರಾಜ ವಿಕ್ರಮಾದಿತ್ಯನು ಇಡೀ ರಾಜ್ಯವನ್ನೇ ಪಡೆದುಕೊಂಡನು. ಎಲ್ಲ ಗ್ರಹಗಳಲ್ಲಿ ಶನಿದೇವನೇ ಶ್ರೇಷ್ಠನೆಂದು ಘೋಷಿಸಿದನು. ಊರಿನವರೆಲ್ಲರೂ ಶನಿದೇವನ ಉಪವಾಸ ವ್ರತಗಳನ್ನು ಆಚರಿಸಬೇಕು
ಮತ್ತು ಶನಿವಾರದಂದು ಶನಿಯನ್ನು ಪೂಜಿಸಬೇಕು ಮತ್ತು ಶನಿವ್ರತದ ಕಥೆಯನ್ನು ಕೇಳಬೇಕು. ರಾಜವಿಕ್ರಮಾದಿತ್ಯನ ಘೋಷಣೆಯಿಂದ ಶನಿದೇವನಿಗೆ ತುಂಬಾ ಸಂತೋಷವಾಯಿತು. ಶನಿವಾರದ ಉಪವಾಸ ಮತ್ತು ಉಪವಾಸದ ಕಥೆಯನ್ನು ಕೇಳುವುದರಿಂದ ಜನರೆಲ್ಲರಿಗೂ ಇಷ್ಟಾರ್ಥಗಳು ಈಡೇರಲು ಪ್ರಾರಂಭವಾದವು. ಶನಿದೇವನು ಸಂತಸಗೊಂಡರೆ ಯಾರನ್ನ ಬೇಕಾದರೂ ತೊಂದರೆಯಿಂದ ಮುಕ್ತನಾಗಿಸುತ್ತಾನೆ. ಒಂದು ವೇಳೆ ಯಾರ ಮೇಲಾದರೂ ಕೋಪಿಸಿಕೊಂಡರೆ ಅವರ ಅಂತ್ಯ ಕಾಣುವವರೆಗೂ ಶನಿಗೆ ಸಮಾಧಾನವಿರುವುದಿಲ್ಲ. ನ್ಯಾಯಾಧಿಪತಿ ಶನಿಯ ಅನುಗ್ರಹಕ್ಕಾಗಿ ಶನಿವಾರದಂದು ವ್ರತ ಮಾಡಬೇಕು ಮತ್ತು ವ್ರತದ ಕಥೆಯನ್ನು ಕೇಳಬೇಕು ಅಥವಾ ಓದಬೇಕು. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಶನಿದೇವ ಹಾಗೂ ವಿಕ್ರಮಾದಿತ್ಯನ ಕುರಿತಾದ ಕತೆ. ಈ ವಿಡಿಯೋ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.